ಮಾಡ್ತಾ ಇರ್ತಕ್ಕಂಥ ವಿದ್ಯಾ ದಾಸೋಹ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಶರಣರು ನಮ್ಮನ್ನ ಅಗಲಿರುವಂಥದ್ದು ಬಹಳ ದುಃಖದ ಸಂಗತಿ. ಮೊದಲನೇದಾಗಿ ಶರಣ ಬಸವಪ್ಪ ಅಪ್ಪ ಅವರು, ನಾನು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ನಾನು ಕೂಡ ಅವರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಅವರು ಶರಣ ಬಸವೇಶ್ವರ ದೇವಸ್ಥಾನದ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿ ಅವರು ಈ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ರು. ಸುಮಾರು 60ಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆಯುವ ಮುಖಾಂತರ ಹೈದರಾಬಾದ್ ಕರ್ನಾಟಕದಲ್ಲಿ ವಿದ್ಯೆ ಅಲ್ಲಿ ವಿದ್ಯೆ ಜಾಸ್ತಿ ಮಾಡಬೇಕಾಗಿತ್ತು. ಅದಕ್ಕೆ ಪ್ರೇರಣಾದಾಯಕವಾಗಿ ವಿದ್ಯೆ ಜೊತೆಗೆ ಅನ್ನದಾಸೋಹವನ್ನು ಮಾಡೋ ಮುಖಾಂತರ ಅವರು ಸುಮಾರು 26 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಗೋಶಾಲೆಗಳನ್ನು ಕೂಡ ಮಾಡಿದ್ರು. ಅವರು ಅಖಿಲ ಭಾರತ ಅನುಭವ ಮಂಟಪದ ಮಹಾಸಮ್ಮೇಳನದ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಲಲಿತಾ ಕಲಾ ಅಕಾಡೆಮಿಯ ಪೋಷಕರಾಗಿದ್ದರು. ಈ ರೀತಿ ಹಲವಾರು ಆ ಭಾಗದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯೆಯ ಕ್ರಾಂತಿಯನ್ನ ಮಾಡದಂತವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ. ಅದೇ ರೀತಿ ಚಂದ್ರಶೇಖರ ಸ್ವಾಮೀಜಿಯವರು, ಅವರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾಗಿದ್ದರು. ಅವರು ಸುಮಾರು 1.5 ವರ್ಷದಿಂದ ಕ್ಯಾನ್ಸರ್ ರೋಗ ಪೀಡಿತರಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ರು. ನಾನು ಕೂಡ ಹೋಗಿದ್ದೆ. ವಿಶೇಷವಾಗಿ ಧರ್ಮದ ಬಗ್ಗೆ ಹೆಚ್ಚು ಮಾತುಗಳನ್ನ ಆಡ್ತಾ ಇದ್ರು ಮತ್ತು ಅನ್ನದಾಸೋಹ ಇರ್ಬೋದು, ವಿದ್ಯಾದಾಸೋಹವನ್ನು ಮಾಡ್ತಾ ಇದ್ರು. ನಾನು ಕೂಡ ಅವರು ತೀರೋದಾಗ ಅವ್ರಿಗೆ ಹೋಗಿ ನಾನು ಕೂಡ ನನ್ನ ಸಂತಾಪವನ್ನು ವ್ಯಕ್ತ ಮಾಡಿದ್ದೀನಿ. ಇವರಿಬ್ಬರು ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳು. ಇಂಥ ಗಣ್ಯರನ್ನ ನಮ್ಮ ಸಮಾಜ ಕಳ್ಕೊಂಡಿದೆ. ನಾನು ಕೂಡ ನೀವು ತಂದಿರತಕ್ಕಂಥ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.